ಈ ಸಲ ಗಣಪತಿ ಹಬ್ಬನ ನಾವ್ಯಾಕೆ ಜಾನಕಿಯವ್ರ ಮನೇಲೆ ಮಾಡಬಾರ್ದು ಅಂತ. ನಾನು ಹೇಳ್ತಾ ಇರೋದು ನಾವೆಲ್ಲ ಸೇರಿ ಇಲ್ಲಿ ಹಬ್ಬ ಮಾಡೋಣ ಅಂತ. ಅಂದರೆ ನೀವು ಎಲ್ಲ ಇಲ್ಲಿಗೆ ಬರ್ರಿ ಅಂತ. ಸರಿ, ನಾವೆಲ್ಲರೂ ಬರ್ತೀವಿ. ಸರಿ ಕಣೆ. ಜಾನಕಿಯವರೇ, ನಿಮ್ಮನ್ನು ಒಂದು ಮಾತು ಕೇಳಿದೆ. ನಮ್ಮ ಮನೆಯವ್ರನ್ನೆಲ್ಲರೂ ಇಲ್ಲಿಗೆ ಹಬ್ಬಕ್ಕೆ ಕರೆದು ಬಿಟ್ಟಿದ್ದೀನಿ. ನಿಮ್ಗೇನು ಅಭ್ಯಂತರ ಇಲ್ಲ ತಾನೇ? ಹಾಗೇನಾದರೂ ಇದ್ದರೆ ಹೇಳಿಬಿಡಿ, ನಾವೆಲ್ಲ ಸೇರ್ಕೊಂಡು ನಮ್ಮ ಮನೆಗೆ ಹೊರಟ್ಬಿಡೋಣ. ಅಯ್ಯೋ, ಇದ್ರಲ್ಲಿ ತೊಂದರೆ ಏನು ಬಂತು? ಈ ನೆಪದಲ್ಲಾದರೂ ಕೋಟೆ ಮನೆಯವ್ರು ಎಲ್ಲರೂ ನಮ್ಮ ಮನೆಗೆ ಬರ್ತಿದ್ದೀರಲ್ಲ, ಅದೇ ನಮಗೆ ಸಂತೋಷ. ಮದುವೆ ಆದಮೇಲೆ ನಮಗೂ ಇಲ್ಲಿಗೆ ಬರೋಕ್ಕೆ ಆಗಿರಲಿಲ್ಲ. ಆದರೆ ಈಗ ನೋಡಿ ಕಾಲ ಕೂಡ ಬಂದಿದೆ. ಅದರಲ್ಲೂ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳು ತವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಬರೋದು ತಲಾಂತರದಿಂದ ಬಂದಿರುವಂಥ ಸಂಪ್ರದಾಯ ಅಲ್ವೇ? ಆದರೆ ನಮ್ಮ ತಾಯಿ ಹೋದ್ಮೇಲೆ ನಾನು ಊರ್ಮಿ ತವ್ರ ಮನೆಗೆ ಹೋಗೋದನ್ನೇ ಬಿಟ್ಬಿಟ್ವಿ. ಹಾಗಂತ ಸತ್ಯಗೆ ಹಾಗಾಗಲ್ಲ. ಪ್ರತಿ ಗೌರಿ ಹಬ್ಬಕ್ಕೂ ಸತ್ಯನ ನಾನು ಇಲ್ಲಿಗೆ ಕಳಿಸ್ತೀನಿ. ಎಂಥ ಒಳ್ಳೆ ಮನಸ್ಸು ಸೀತಾವ್ರೆ ನಿಮ್ಮದು. ನಮ್ಮಲ್ಲಿ ಕೋಟೆ ಮನೆಯವರಷ್ಟು ಅದ್ಧೂರಿಯಾಗಿ ನಾವು ಹಬ್ಬ ಮಾಡಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ತೀವಿ. ಅದೆಲ್ಲ ಗೊತ್ತಿದ್ದು ನೀವು ನಮ್ಮ ಮನೇಲಿ ಹಬ್ಬ ಮಾಡೋದಕ್ಕೆ ಮನಸ್ಸು ಮಾಡಿದ್ರಲ್ಲ, ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆ ಹಾಗಂತೀರಿ? ಭಗವಂತನಿಗೆ ಆಡಂಬರ, ಶ್ರೀಮಂತಿಕೆ ಇದ್ಯಾವುದೂ ಬೇಕಾಗಿಲ್ಲ ಜಾನಕಿಯವರೇ. ದೇವರು ಕೇಳೋದು ಒಳ್ಳೆ ಸಂಸ್ಕಾರ, ನಿಷ್ಕಲ್ಮಶವಾದ ಭಕ್ತಿ ಅಷ್ಟೇ. ಆ ಭಕ್ತಿ, ಸಂಸ್ಕಾರ, ಒಳ್ಳೆತನ ನಿಮ್ಮಲ್ಲಿದೆಯಲ್ಲ, ನಮ್ಮಲ್ಲಿ ಆ ಬಾಂಧವ್ಯ ಇದೆ. ಇನ್ನೇನ್ರಿ ಬೇಕು ಹಬ್ಬ ಮಾಡೋಕ್ಕೆ? ನೀವೆಲ್ಲರೂ ನಮ್ಮ ಮನೇಲಿ ಹಬ್ಬ ಮಾಡೋದು ನಮ್ಮ ಅದೃಷ್ಟ ಸೀತಾವ್ರೆ. ಏ ಹುಡುಗಿ, ನಿನ್ಗೆ ಓಕೆನಾ? ಅಯ್ಯೋ, ಕೇಳ್ತಿದ್ದೀರಲ್ಲ ಅತ್ತೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಹಂಗೆ ಖುಷಿಲಿ ಬಂದು ಮುದ್ದು ಕೊಟ್ಬಿಟ್ಟು 2 ಸ್ಟೆಪ್ ಹಾಕ್ಬಿಡೋಣ ಅಂತ. ಆಮೇಲೆ ಅದಕ್ಕೂ ಹುಡುಗಿ ಎಲ್ಲಿ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗಲ್ವಾ ಅಂತ ಬೈತೀರಾ ಅಂತ ಸುಮ್ಮನಿದ್ದೀನಿ. ಈ ಕತ್ತೆ ಅತ್ತೆಗೆ ಹಂಗೆಲ್ಲ ಹೇಳ್ತಾರೇನೆ? ಮಾತಾಡಲಿ ಬಿಡಿ ಜಾನಕಿಯವರೇ. ಈಗ ನನಗೂ ಇವಳ ಭಾಷೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಂತೂ ನಮ್ಮ ಸತ್ಯ ನಿಮ್ಮ ಮನಸ್ಸು ಗೆದ್ಬಿಟ್ಲು ಅನ್ಸುತ್ತೆ. ನಾವು ಗೊತ್ತಲ್ಲ. ಆಯ್ತಾಯ್ತು, ಮನೆಯವ್ರಿಗೆಲ್ಲ ಫೋನ್ ಮಾಡಿ ಒಂದ್ಸರಿ ಕರೆದ್ಬಿಡು. ಓಕೆ. ಬಡತನಕ್ಕೆ ಬಂಧುಗಳು ಕಡಿಮೆ ಅಂತಾರೆ ಸೀತಾವ್ರೆ. ಆದರೆ ನಮ್ಮ ಮನೇಲಿ ಹಬ್ಬಕ್ಕೆ ಅಂತ ಇಷ್ಟು ಜನ ಯಾವತ್ತೂ ಸೇರಿದ್ದಿಲ್ಲ. ಈಗ ನೀವೆಲ್ಲ ಸೇರಿ ನಮ್ಮನೇಲೇ ಹಬ್ಬ ಮಾಡ್ತೀನಿ ಅನ್ನೋದನ್ನು ಕೇಳಿ ನಂಗೆ ಸಂತೋಷ ತಡೆಯೋಕ್ಕೆ ಆಗ್ತಿಲ್ಲ. ನೋಡಿ, ನೀವು ಏನು ತಿಳ್ಕೊಳ್ದೆ ನಮ್ಮ ಮನೆ ಆತಿಥ್ಯ ಸ್ವೀಕರಿಸ್ಬೇಕು. ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಜಾನಕಿಯವರೇ, ಅಷ್ಟೆಲ್ಲ ತೊಂದರೆ ತಗೋಬೇಡಿ. ಸಿಂಪಲ್ಲಾಗಿ ಅನ್ನ ಸಾರು ಮಾಡಿದ್ರೆ ಸಾಕು, ತೃಪ್ತಿಯಿಂದ ಊಟ ಮಾಡ್ತೀವಿ. ಅದು ಹೇಗಾಗುತ್ತೆ? ಹಬ್ಬದ ಅಡುಗೆನೇ ಮಾಡಬೇಕು. ನಮ್ಮ ಹುಡುಗರೆಲ್ಲನೂ ಖುಷಿ ಪಡ್ತಾರೆ. ಅದು ಅಲ್ಲದೆ ನೀವು ಆಗಲೇ ಕರ್ಜಿಕಾಯಿ ತಿಂತೀನಿ ಅಂತ ಹೇಳಿರ್ತಾನೆ. ಸರಿ ಜಾನಕಿಯವರೇ, ನಿಮ್ಗೆ ಹೇಗೆ ತೋಚತ್ತೋ ಹಾಗೆ ಮಾಡಿ. ನಿಮ್ಮ ಸಂತೋಷಕ್ಕೆ ನಾನು ಯಾಕೆ ಅಡ್ಡಿ ಬರಲಿ? ಸತ್ಯ, ಈಗ ನಮಗೆ ನಮ್ಮವರು ತಮ್ಮವರು ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಜಾನಕಿಯವರೇ, ನಮ್ಮವರು ತಮ್ಮವರು ಅಂತ ಇದ್ದಾಗಲೇ ಅಲ್ವಾ ಸಂಬಂಧ ಗಟ್ಟಿಯಾಗೋದು. ಈಗ ಕೋಟೆ ಮನೆ ನಿಮ್ಮ ಜೊತೆ ಇದೆ. ನಾವೆಲ್ಲರೂ ಸೇರಿ ಹಬ್ಬನ ಖುಷಿಯಾಗಿ ಆಚರಿಸೋಣ. ಸತ್ಯ, ಸತ್ಯ, ಯಾಕಮ್ಮ ಇಲ್ಲಿ ನಿಂತಿದ್ಯಾ? ಕಿರ್ಚಮ್ಮ, ಮೆತ್ತಗೆ ಎಲ್ಲರೂ ಮಲಗಿದ್ದಾರೆ. ಏನಾಯ್ತು? ಅತ್ತೆ
ಮಲಗಿದ್ದಾರೆ, ಎದ್ಬಿಟ್ರೆ. ಸತ್ಯ, ಅದೇನಾಯಿತು ಅಂತ ಹೇಳಿ. ಯಾವುದೋ ಚಿಂತೆ ನಿನ್ನನ್ನು ಕಾಡ್ತಾ ಇದೆ, ಅದು ನಿನ್ನ ಮುಖದ ಮೇಲೆ ಕಾಣಿಸ್ತಾ ಇದೆ. ಅಯ್ಯೋ ಇಲ್ಲ ಗಿರಿಜಮ್ಮ, ಮನೆ ಬಗ್ಗೆ ಏನೋ ಯೋಚನೆ ಮಾಡ್ತಾ ಇದ್ದೆ. ನಿಮ್ಮ ಮನೆ ಬಗ್ಗೆ ಯೋಚನೆ ಮಾಡೋಕ್ಕೆ ಏನೇ ಇದೆ? ಎಲ್ಲ ಚೆನ್ನಾಗೇ ಇದೆಯಲ್ಲ. ನಿಮ್ಮ ಅತ್ತೆ ನಿನ್ನನ್ನು ಅಷ್ಟೊಂದು ಚೆನ್ನಾಗಿ ನೋಡ್ಕೋತಾರೆ. ಎಲ್ಲ ಚೆನ್ನಾಗೇ ಇದೆ ಅಂತ ಅಂದ್ಕೋತೀವಿ ಗಿರಿಜಮ್ಮ, ಆದರೆ ಯಾವುದು ನಾವು ಅಂದ್ಕೊಂಡಂಗೆ ಇರಲ್ಲ ಅಲ್ವಾ? ಹಾಗಂದ್ರೆ ಏನೇ ಅರ್ಥ? ನಿಮ್ಮ ಅತ್ತೆ ನಿನ್ನ ಹತ್ರ ಚೆನ್ನಾಗಿದ್ದಾರಲ್ಲ, ಇನ್ನೇನು ಬೇಕು? ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ದೇವ್ರೆ, ಏನೇ ಹಾಗಂದ್ರೆ ಸರಿಯಾಗಿ ಬಿಡಿಸಿಳೆ. ಚಿಕ್ಕ ಮಾವ ಇದ್ದಾರಲ್ಲ, ಹಾಂ, ಅವ್ರಿಗೆ ಇನ್ನೊಂದು ಸಂಬಂಧ ಇದೆ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಗಿದೆಯೇ? ಈ ವಿಷಯದ ಬಗ್ಗೆ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟೋಗಿದೆ. ಸತ್ಯ, ಕೆಲವೊಂದು ಸಲ ನಾವೇನು ಅಂದ್ಕೊಂಡಿರ್ತೀವೋ ಅದು ನಿಜ ಆಗಿರಲ್ಲ. ನೋಡು, ನೀನು ತಾಳ್ಮೆಯಿಂದ. ನಾನೇನೋ ತಾಳ್ಮೆ ತಂದ್ಕೋಬೋದು ಗಿರ್ಜಮ್ಮ, ಆದರೆ ಚಿಕ್ಕ ಮಾವ ಆ ಹೆಂಗಸನ್ನ ಎಲ್ಲಂದ್ರಲ್ಲಿ ಮೀಟ್ ಮಾಡ್ತಿದ್ದಾರೆ, ಅವ್ರ ಮನೆಗೆ ಹೋಗ್ತಿದ್ದಾರೆ. ಕೋಟೆ ಮನೆ ಮರ್ಯಾದೆ ಎಲ್ಲಿ ಹಾಳಾಗಿ ಹೋಗುತ್ತೋ ಅಂತ ಭಯ ಆಗ್ತಿದೆ. ಇದನ್ನು ನೀನು ನಿನ್ನ ಗಂಡನ ಹತ್ರ ಹೇಳ್ಕೊ. ಇಲ್ಲ ಗಿರ್ಜಮ್ಮ, ಈ ವಿಷಯ ಅಲ್ದಿರ ಬೇರೆ ಯಾವ ವಿಷಯ ಆಗಿದ್ರೂ ನಾನು ಕಾರ್ತಿಕ್ ಹತ್ರ ಹೇಳ್ತಾ ಇದ್ದೆ. ಮನೆಯವರೆಲ್ಲರೂ ಚಿಕ್ಕ ಮಾವನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ, ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಅವ್ರು ಯಾರಿಗೂ ಈ ವಿಷಯ ತಡ್ಕೊಳ್ಳೋ ಶಕ್ತಿ ಇಲ್ಲ ಗಿರ್ಜಮ್ಮ. ನಾನು ಏನು ಮಾಡಲಿ? ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ. ಸತ್ಯ, ಚಿಕ್ಕಂದಿನಿಂದಲೂ ನೀನು ಒಬ್ಬಂಟಿನೇ ಕಣೆ. ಏಕಾಂಗಿಯಾಗಿ ಎಲ್ಲನೂ ಎದುರಿಸಿದೀಯ. ಸತ್ಯ, ನಿಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ನಾವು ಯಾವ ಪರಿಸ್ಥಿತಿಲಿದ್ವಿ ಯೋಚನೆ ಮಾಡು. ಆಗ ನೀನು ಒಬ್ಬಂಟಿಯಾಗಿ ತಾನೆ ಅದನ್ನೆಲ್ಲ ಎದುರಿಸ್ದೆ. ನೀನು ಚಿಕ್ಕ ವಯಸ್ಸಿಂದನೂ ಗಟ್ಟಿಗಿತ್ತಿ ಕಣೆ. ಮುಂದೇನೂ ಹಾಗೆ ಇದ್ಬಿಡು. ನಮ್ಮ ಸತ್ಯ ಈ ರೀತಿ ಅಳುಮುಂಜಿ ಅಲ್ಲ. ಜನರು ನಿನ್ನನ್ನು ಅದಕ್ಕೆ ಡಿಫ್ರೆಂಟಾಗಿ ನೋಡೋದು. ಎಂತೆಂಥ ಕಷ್ಟಗಳನ್ನು ಪರಿಹಾರ ಮಾಡಿದ್ದೀಯಾ, ಹಾಗೆ ಇದನ್ನು ಮಾಡ್ತೀಯಾ. ಹೋಗಿರ್ಚಮ್ಮ, ನಾನು ಅದೇ ನಂಬಿಕೆಯಲ್ಲಿದ್ದೀನಿ. ಅದೇನದು ಹ್ಯಾಪ್ ಮೂರೆ ಹಾಕ್ಕೊಂಡು ಹ್ಞೂ ಅನ್ನೋದು? ಇದು ನಮ್ಮ ಸತ್ಯ ಅಲ್ಲ. ಈ ಸಮಸ್ಯೆನ ನಿನ್ನ ಸ್ಟೈಲಲ್ಲೇ ನೋಡು. ಸತ್ಯ, ಕೋಟೆ ಮನೆ ಜವಾಬ್ದಾರಿ ಎಲ್ಲ ಈಗ ನಿನ್ನ ತಲೆ ಮೇಲಿದೆ. ಈ ಮನೆ ಸಮಸ್ಯೆಗಳನ್ನೆಲ್ಲ ಹೇಗೆ ಪರಿಹಾರ ಮಾಡ್ತೀಯೋ ಆ ಕೋಟೆ ಮನೆ ಸಮಸ್ಯೆನೂ ನೀನೇ ಪರಿಹಾರ ಮಾಡಬೇಕು. ಹೀಗೆ ಸಪ್ಪೆ ಮೋರೆ ಹಾಕ್ಕೊಂಡಿರ್ಬಿಡ್ವೆ. ಲವಲವಿಕೆಯಿಂದ ಇರು. ಸರಿ ಗಿರ್ಜಮ್ಮ. ಸತ್ಯ, ನನಗೆಲ್ಲ ಗೊತ್ತಾಯ್ತು. ಅತ್ತೆ, ಏನು ಗೊತ್ತಾಯ್ತು? ನಾವೆಲ್ಲರೂ ಇದ್ದಾಗ ಕಷ್ಟ ಸುಖ ಮಾತಾಡ್ಕೊಳಕ್ಕಾಗಲ್ಲ ಅಂತ ಅಜ್ಜಿ ಮೊಮ್ಮಗಳು ಇಬ್ಬರು ಅಡುಗೆ ಮನೆ ಸೇರ್ಕೊಂಡು ಮಾತಾಡ್ತಿದ್ದೀರಾ? ಹೌದು ಸೀತಾ ಅವರೇ, ನೀವೇನು ಇದ್ಬಿಟ್ಟಿದ್ದೀರಾ? ಅದು ಬಾಯಾರಿಕೆಗೆ ಎಚ್ಚರ ಆಗೋಯ್ತು. ಪಕ್ಕದಲ್ಲಿ ಸತ್ಯ ಇರಲಿಲ್ವಲ್ಲ, ನಾನೇ ನೀರು ತೊಗೊಂಡು ಹೋಗೋಣ ಅಂತ ಬಂದೆ. ಸತ್ಯ, ಹೋಗು, ನೀರು ಕೊಡು ಹೋಗು. ನೀವು ಮಾತಾಡಿ, ಅಜ್ಜಿ ಮೊಮ್ಮಗಳ ಮಾತಲ್ಲಿ ನಾನು ಏನೂ ತೊಂದರೆ ಮಾಡಲ್ಲ. ಹಾಗಂತ ಬೆಳಗಾಗೋವರೆಗೂ ಮಾತಾಡ್ತಾನೆ ಕೂತ್ಕೋಬೇಡಿ, ಸ್ವಲ್ಪ ನಿದ್ದೆನೂ ಮಾಡಿ. ಯಾಕೆಂದರೆ ನಾಳೆ ಹಬ್ಬ ಅಲ್ವಾ, ದೇವ್ರ ಮುಂದೆ ತೂಕಡಿಸೋ ಹಾಗಾಗಬಾರ್ದಲ್ವಾ? ಸರಿ ಅತ್ತೆ. ಬೇಗ ಬೇಗ ಕೆಲಸ ಮುಗಿಸ್ರಪ್ಪ. ಹಬ್ಬ ಇರೋದು ಇವತ್ತೇ, ನಾಳೆಗಲ್ಲ.
ಹ್ಞೂ ಸೀತಮ್ಮ ಮುಗಿತಾ ಬಂತು. ಈ ಸಲ ಗೌರಿ ಗಣೇಶ ಒಂದೇ ದಿನ ಬಂದಿದೆ ಅಂದರೆ ಅಮ್ಮ ಮಗ ಇಬ್ಬರು ಒಂದೇ ದಿನದಲ್ಲಿ ಕೂತ್ಕೋತಾರೆ. ಯಾಕೆ ಸೀತಮ್ಮ ಒಂದೇ ಮಂಟಪದಲ್ಲಿ 2 ಹಬ್ಬನೂ ಮುಗಿಸೋ ಪ್ಲ್ಯಾನಾ? ದೇವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದಪ್ಪ. ಈ ಸಲ ಗೌರಿ ತದಿಗೆ ಗಣೇಶ ಚತುರ್ಥಿ ಎರಡೂ ಒಂದೇ ದಿನ ಬಂದಿರೋದ್ರಿಂದ ಹಬ್ಬ ಒಂದೇ ದಿನ ಮುಗಿದು ಹೋಗುತ್ತೆ. ಓ ಹಾಗೆಲ್ಲ ಇರುತ್ತಾ? ಬೇಗ ಬೇಗ ಮಂಟಪ ರೆಡಿ ಮಾಡಿ ಗೌರಿ ಗಣೇಶನ ಕೂರಿಸ್ಬೇಕು. ಕಾಕ್ರೋಚ್, ಇದು ನಿಜವಾಗ್ಲೂ ಕೋಟೆ ಮನೆ ಸೀತೆ ಮನೆನಾ? ನಿನಗೆ ಯಾಕೋ ಈ ಡೌಟು? ಅಲ್ಲ, ಯಾವಾಗಲೂ ಗುರ್ರನೋ ಸೀತಮ್ಮ ಇಷ್ಟೊಂದು ಸಾಫ್ಟ್ ಆಗಿದ್ದಾರಲ್ಲ ಹಿಂಗೆ. ನೀನು ಸರ ಗಿಲ್ಲೋ ಬೇಡ ಸುಮ್ಮನೆ ನೀನು ಗಿಲ್ಲೋ. ನೋವಾಯ್ತಾ? ಅಂದರೆ ಇದು ನಿಜಾನೇ. ಸತ್ಯ, ಏನೋ ಮಾಟೆ? ಅಲ್ಲ, ನಿಮ್ಮ ಅತ್ತೆ ಸರಿ ಹೋಗ್ಲಿ ಅಂತ ಕೊಳ್ಳೆಗಾಲಕ್ಕೆ ಹೋಗಿ ಮಾಟ ಮಂತ್ರ ಮಾಡಿಸ್ದೆ ಹೆಂಗೆ? ಮಾಟೆ, ನಮ್ಮ ಅತ್ತೆ ಬಗ್ಗೆನೇ ಆಡ್ಕೋತೇನೋ? ಹಂಗಲ್ಲ ಸತ್ಯ, ದಿಢೀರ್ ಅಂತ ಸೀತಮ್ಮ ಇಷ್ಟೊಂದು ಚೇಂಜ್ ಆಗಿದ್ದಾರಲ್ಲ, ಅದಕ್ಕೆ ನಂಬಕ್ಕಾಗ್ತಿಲ್ಲ. ನಮ್ಮತ್ತೆ ಒಳ್ಳೆಯವರೇ ಕಣೋ, ಎಲ್ಲೋ ಆಗಾಗ ಒಂದೊಂದು ಸತಿ ಕೋಪ ಮಾಡ್ಕೋತಾರೆ ಅಷ್ಟೆ, ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಅದೇ ಮತ್ತೆ ನಮ್ಮ ಸತ್ಯನೇ ಅವ್ರ ಮುಂದೆ ಗಡಗಡ ಅಂತ ನಡುವಾಗ ಅವ್ರ ಕೋಪ ಎಂಥದ್ದು ಅಂತ ನನಗೆ ಗೊತ್ತಾಗುತ್ತೆ ಬಿಡು. ನಾನು ಭಯದಲ್ಲಿ ಈ ರೀತಿ ಇರೋದಲ್ಲ. ಅವರು ನನ್ನ ಅತ್ತೆ, ಅವರು ಅಂದರೆ ನನಗೆ ಗೌರವ, ಅದಕ್ಕೆ ಸ್ವಲ್ಪ ತಗ್ಗಿ ಬಗ್ಗೆ ನಡೀತೀನಿ. ಅಂದರೆ ಅವ್ರ ಬಗ್ಗೆ ನಿನಗೆ ಭಯ ಇಲ್ವಾ? ಹುಲಿ ಯಾವತ್ತಿದ್ರೂ ಹುಲಿನೇ. ನಮ್ಮತ್ತೆ ಹಾಗಿದ್ರೇ ಚಂದ. ಹುಲಿ ಅಂದಮೇಲೆ ಸ್ವಲ್ಪನಾದರೂ ಭಯ ಇರಬೇಕಲ್ವಾ? ನನಗೆ ನಮ್ಮತ್ತೆ ಅಂದರೆ ಸ್ವಲ್ಪ ಭಯ, ಜಾಸ್ತಿ ಪ್ರೀತಿ. ನನಗೆ ಅವ್ರ ಕೋಪ ಪ್ರೀತಿ ಎಲ್ಲನೂ ಓಕೆ, ನೋ ಪ್ರಾಬ್ಲಮ್ ಎಟ್ ಆಲ್. ಮಾಟೆ, ಇದಕ್ಕೆ ಕಣ ಹೇಳೋದು ಹೆವಿ ಲವ್ ಅಂತ. ಹೌದು ಕಣ್ರು, ನಮ್ಮತ್ತೆ ಮೇಲೆ ನನ್ನ ಲವ್ವೇ. ಏನಿವಾಗ? ಆದರೂ ನಿನ್ನ ಬಾಯಿ ಮುಚ್ಚು ಅಂತ ಅತ್ತೆ ಬಂದ್ರಲ್ಲ, ಅದೇ ನಮ್ಮ ಖುಷಿ. ಆಡ್ಕೊಳ್ಳಿ, ನನಗೂ ಒಂದು ಕಾಲ ಬರುತ್ತೆ, ಆಗ ನೋಡ್ಕೋತೀನಿ. ಇವ್ನು ಬಿಡು ಸತ್ಯ, ನಿನ್ಗೆ ಹೇಳೋದೇ ಮರ್ತಿದ್ದೆ. ಪ್ರತಿ ವರ್ಷದ ಥರ ಈ ವರ್ಷನೂ ನಮ್ಮ ಏರಿಯಲ್ಲಿ ಗಣಪತಿ ಕೂರಿಸಿದ್ದಾರೆ. ಹೋದ ಸಲಕ್ಕಿಂತ ಈ ಸಲ ಜಾಸ್ತಿ ಗೇಮ್ ಇದೆಯಂತೆ. ಬರೀ ಗೇಮ್ಸ್ ಬಗ್ಗೆ ಹೇಳ್ತಿದ್ಯಲ್ಲ, ಲಾಸ್ಟಲ್ಲಿ DJ ಹಾಕೊಂಡು ಕುಣಿತೀವಲ್ಲ, ಆ ಮಜಾನೇ ಬೇರೆ ಸತ್ಯ. ನೀವು ಹೇಳ್ತಿರೋದು ಕೇಳ್ತಾ ಇದ್ರೆ ನನಗೂ ಮನಸ್ಸು ಆ ಕಡೆನೇ ಎಳೀತಾ ಇದೆ ಕಣ್ರೋ. ಮೊದಲೆಲ್ಲ ನಾವು ಗಣೇಶ ಹಬ್ಬ ಹೇಗೆಲ್ಲ ಮಾಡ್ತಿದ್ವಿ ಅಲ್ವಾ? ನನಗೂ ಅಲ್ಲಿಗೆ ಬರಬೇಕು ಅಂತ ಅನ್ನಿಸ್ತಾ ಇದೆ ಕಣ್ರೋ. ಬರೋದು ಎಲ್ಲಿಗೆ ಬರೋದು, ಎಲ್ಲಿಗೆ ಹೋಗೋದು? ಮೊದಲು ಮನೆ ಪೂಜೆ ಮುಗಿಸಿ ಆಮೇಲೆ ಮಿಕ್ಕಿದ್ದು. ಆಯ್ತು ಅತ್ತೆ. ಸೀತಮ್ಮನ ಮಾತಿಗೆ ರಿಪ್ಲೈ ಕೊಟ್ಟರು ಅಂತಂದರೆ ಇಷ್ಟೊತ್ತು ನಾವು ಮಾಡಿರೋ ಎಲ್ಲ ಮಾತನ್ನು ಕೇಳಿಸ್ಕೊಂಡಿರ್ತಾರೆ. ಸತ್ವಿ ನಾವು. ನಾನು ಗುಂಗುರ ಮಾತಾಡಿಲ್ಲ, ಸತ್ರೆ ನೀನೇ ಸಾಯೋದು. ತೋರಣ ಕಟ್ಟಿದಾಯ್ತು ಕಣ್ರೋ, ನಡಿ ತೋರಣ ಬಾಗ್ಲಿಗೆ ನಡಿ. ಬೇಗ ಬರಬೇಕು ತಾನೆ, ಇಷ್ಟೊತ್ತಾದರೂ ಪತ್ತೆ ಇಲ್ಲ. ಹೊರಟಿದಾರೋ ಇಲ್ವೋ? ಹೊರಟಿರ್ತಾರೆ ಅತ್ತೆ, ಇನ್ನೇನು ಬಂದ್ಬಿಡ್ತಾರೆ. ನಿಂಗೆ ಹೆಂಗೆ ಗೊತ್ತು? ಬಾವ ಹಿಂಗೆ ಕಾಲ್ ಮಾಡಿದ್ದ. ಏಯ್, ಹಂಗೆಲ್ಲ ಕಾಡಿಸ್ಬೇಡ, ಸುಮ್ಮನಿರಾ. ಸತ್ಯ, ಫೋನ್ ಮಾಡಿದ್ದೆ ಅಲ್ವಾ? ಹ್ಞೂ ಅತ್ತೆ, ಅವಾಗಲೇ ಹೊರಟಿದ್ದಾರೆ. ಟ್ರಾಫಿಕ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಲೇಟ್ ಆಗಿರ್ಬೋದು. ಹೀಗಾಗತ್ತೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಊರ್ಮಿಳಂಗೆ ಹೇಳಿದ್ದೆ, ಬೇಗ ರೆಡಿಯಾಗಿ ಹೊರಡಿ, ಪೂಜೆಗೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಬೇಡಿ ಅಂತ. ಅವಳಾದರೂ ಮಕ್ಕಳಿಗೆ ನೆನಪು ಮಾಡೋದಲ್ವಾ? ಇನ್ನೊಂದ್ಸತಿ ಕಾಲ್ ಮಾಡಿ ಕೇಳಲ್ಲ ಅತ್ತೆ? ಏನು ಬೇಕಾಗಿಲ್ಲ, ಬರ್ತಾರೆ ಅಂತ ಹೇಳಿದೆಯಲ್ಲ, ಕಾಯೋಣ ಬಿಡು, ಬರಲಿ ಅವರು. ಈ ಮುದುಕಿಗೋಳು ಮುಗಿಯೋದೇ ಇಲ್ಲ. ಆರಾಮಾಗಿ ಬಂಗ್ಲೆಯಲ್ಲಿ ಹಬ್ಬ ಮಾಡೋದನ್ನು ಬಿಟ್ಟು ಈ ಕೊಂಪೆಯಲ್ಲಿ ಹಬ್ಬ ಮಾಡ್ತಿದ್ದಾಳೆ. ಸಾಲದು ಅಂತ ಇವ್ರ ಮನೆಯವ್ರನ್ನೂ ಕರೆಸ್ತಿದ್ದಾಳೆ. ಇಂಥ ಜುಜ್ಬಿ ಶೋಕಿ ಎಲ್ಲ ಯಾಕೋ? ದುಡ್ಡಿದ್ರೆ ಸಾಲದು, ಅದನ್ನು ಹೇಗೆ ಅನುಭವಿಸ್ಬೇಕು ಅನ್ನೋದು ಗೊತ್ತಿರಬೇಕು.
ಕರ್ಮ. ಅಯ್ಯೋ, ಒಂದು ಎಡವಟ್ಟಾಗೋಗಿದೆ. ಏನಾಯ್ತಪ್ಪ? ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ, ಆದರೆ ಗಣೇಶನೇ ತಂದಿಲ್ವಲ್ಲ ಅಜ್ಜಿ. ಮೇಯ್ನ್ ವಿಷಯನೇ ಮರ್ತು ಬಿಟ್ಟಿದ್ದೀವಿ. ಅಯ್ಯೋ ಹೌದಲ್ಲ, ಈಗ ಏನು ಮಾಡೋದಪ್ಪ? ಅತ್ತೆ, ಈಗ ಹೋಗಿ ಗಣೇಶನ್ ತರ್ಬೋದಲ್ವಾ? ಹಾಂ ತರಬಹುದು. ಹುಡುಗ್ರ ಹೋಗಿ ತಗೊಂಬಂದ್ಬಿಡ್ರೋ. ಗಿರ್ಜಮ್ಮ, ಗಣೇಶ ಬೇಕಂದರೆ ಮೊದಲೇ ಬುಕ್ ಮಾಡಬೇಕಾಗಿತ್ತು. ಈಗ ಸಿಗೋದು ಸ್ವಲ್ಪ ಡೌಟೇ. ಸಿಗುತ್ತೆ, ಆದರೆ ಗಣೇಶನ ಅಂಗಡಿ ತುಂಬ ದೂರ. ಮಿನಿಮಮ್ ಅಂದರೂ 1 ಅವರ್ ಬೇಕು ಹೋಗಿ ಬರೋಕ್ಕೆ. ಅಯ್ಯೋ ದೇವ್ರೆ, ಇನ್ನೇನು ರಾಹುಕಾಲ ಬೇರೆ ಶುರುವಾಗುತ್ತಲ್ಲಪ್ಪ. ಹೌದು ಗಿರಿಜಮ್ಮ, ರಾಹುಕಾಲ ಮುಗಿಯೋವರೆಗೂ ಕಾಯಬೇಕಾಗತ್ತೆ. ಹಾಳಾದ ತಲೆ, ನನಗೂ ಯೋಚನೆ ಬರಲಿಲ್ಲ ನೋಡಿ. ಕಬ್ಬನ್ನ ಕಾದಾಗಲೇ ಬಡಿಬೇಕಂತೆ. ನನ್ನ ಕೆಲಸನ ನಾನೇ ಮಾಡ್ತೀನಿ. ಏನು ಮಾಡೋದೀಗ? ಸತ್ಯ, ಈ ಹಬ್ಬದ ಜವಾಬ್ದಾರಿನ ನೀನು ತಾನೇ ವಹಿಸ್ಕೊಂಡಿದ್ದು. ಗಣೇಶನ್ ಯಾಕೆ ತಂದಿಲ್ಲ? ಒಂದು ಕೆಲಸನ ವಹಿಸ್ಕೊಂಡ್ರೆ ಅದನ್ನ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅಂತ ಗೊತ್ತಿಲ್ಲ ನಿನಗೆ. ರಾಹುಕಾಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಇದೆಲ್ಲ ನಿನಗೆ ಹೇಗೆ ಗೊತ್ತಾಗಬೇಕು? ರಾಹುಕಾಲ, ಒಳ್ಳೆ ಕಾಲ ಎಲ್ಲ ನಿನಗೆ ಗೊತ್ತಿದ್ರೆ ತಾನೇ. ನಿನ್ನಿಂದಾಗಿ ಪೂಜೆ ತಡ ಆಗತ್ತೆ. ಜವಾಬ್ದಾರಿನೇ ಇಲ್ಲ ನಿನಗೆ. ಅದು ಹೇಗೆ ಸಂಸಾರ ತೂಗಿಸ್ತಾ ಇದೆಯೋ ಏನೋ, ಆ ದೇವರೇ ಬಲ್ಲ. ಯಾರಿಗೂ ನೆನಪಿರ್ಲಿಲ್ವಲ್ಲ ದಿವ್ಯಾ. ಪಾಪ ಸತ್ಯ ಅವ್ರಿಗೆ ಯಾಕಂತಿದ್ಯಾ? ದೊಡ್ಡದಾಗಿ ಬಂದ್ಬಿಟ್ಟ. ದೇವ್ರ ಕೊಟ್ಟು ಭಾವ ನಾದ್ ನೀನು ಸೇವ್ ಮಾಡೋಕ್ಕೆ. ಆಗಿದ್ದಾಗ ಹೋಯ್ತು. ಈಗ ನಮ್ಮ ಗಣೇಶ ಪ್ರತಿಷ್ಠಾಪನೆ ಮಾಡೋದಕ್ಕೆ ಗಣೇಶ ಬೇಕಲ್ವಾ? ಹೋಗ್ರಪ್ಪ, ತಗೊಂಡು ಬನ್ನಿ. ಅಲ್ಲ ಸೀತಮ್ಮ, ಲೇಟ್ ಆಗುತ್ತೆ ಅಂತ. ಅಲ್ಲ, ಇವಾಗ ಬೇರೆ ದಾರಿ ಏನಿದೆ ನಮಗೆ? ಲೇಟ್ ಆದರೂ ಪರವಾಗಿಲ್ಲ, ಹೋಗಿ ತಗೊಂಡು ಬನ್ನಿ. ಸರಿ. ಗಣೇಶ ತರೋದಕ್ಕೆ ಹೋಗೋದು ಬೇಡ. ಯಾಕೆ? ಗಣೇಶನ ಬದಲು ನೀನೇ ಅಲ್ಲಿ ಕೂತ್ಕೋತೀಯಾ? ನನ್ನ ಮಾತು ನಂಬಿ ಅತ್ತೆ, ಪೂಜೆಗೆ ತಡ ಆಗಲ್ಲ. ಟೈಮಿಗೆ ಸರಿಯಾಗಿ ಗಣೇಶ ನಮ್ಮ ಮನೆಗೆ ನಮ್ಮ ಬೇಬಿ ಭಾವನು ಬಂದರು, ಮನೆ ಗಣೇಶನೂ ಬಂತು. ಏನೋ ಅದು ಬೇಬಿ ಭಾವ ಅನ್ಕೊಂಡು? ಅಳಿಂದ್ರೆ, ಊರ್ಮಿಳಾ, ರಿತು ಆರಾಮಾಗಿ ಬಂದ್ರಾ? ಗಣೇಶ ಇಲ್ಲ ಅಂತ ತುಂಬ ಟೆನ್ಷನ್ ಆಗಿತ್ತು. ನಾನು ನಿಮಗೂ ಹೇಳಿರಲಿಲ್ಲ. ನಿಮಗಾದರೂ ನೆನಪಿರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಅಕ್ಕ, ಗಣೇಶನ್ ತೊಗೊಂಡು ಬನ್ನಿ ಅಂತ ಸತ್ಯ ಕಾರ್ತಿಕ್ ನೆನೆನೆ ಫೋನ್ ಮಾಡಿ ಹೇಳಿದ್ಲು. ಅವಳು ನಿನ್ನ ಸೊಸೆ, ಇಂಥ ವಿಷಯನೆಲ್ಲ ಅವಳು ಮರಿತಾಳ? ಊರ್ಮಿಳಾ, ಆಗಲೇ ಇಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು, ನಮ್ಮ ಸತ್ಯ ಹೇಗೆ ಸಂಸಾರ ನಿಭಾಯಿಸ್ತಾಳೋ ಅಂತ. ಈಗ ಅವ್ರಿಗೆ ಗೊತ್ತಾಗಿರುತ್ತೆ ಅವಳು ಹೇಗೆ ಸಂಸಾರ ನಿಭಾಯಿಸ್ತಾ ಇದ್ದಾಳೆ ಅಂತ. ಕಾರ್ತಿಕ್, ಬಾಲರಾಜ್ ಇಬ್ಬರು ಸೇರಿ ಗಣಪತಿನ ಮಂಟಪದಲ್ಲಿ ಕೂರಿಸ್ರಪ್ಪ.
ಅಳಿಂದ್ರೆ ಗಣೇಶನೂ ನೀವೇ ತರೋ ಹಾಗಾಯಿತು, ನಿಮಗೆ ತೊಂದರೆ ಆಯ್ತೇನೋ? ಅಯ್ಯೋ, ಇದರಲ್ಲಿ ಏನು ತೊಂದರೆ ಆಗುತ್ತೆ? ಇದು ನಮ್ಮನೇನೆ ತಾನೆ. ನಾನು ತಂದರೆ ಏನು, ನೀವು ತಂದರೆ ಏನು? ಹೆಣ್ಮಕ್ಳೇ ಇರೋ ಈ ಮನೆಗೆ ಅಳಿ ಎಂದರೆ ಗಂಡು ಮಕ್ಕಳು ಅಂತಾರೆ. ನೀನು ಬಾಲ ಗಂಡು ದಿಕ್ಕಿಲ್ದಿರೋ ಈ ಮನೆಗೆ ಮಕ್ಕಳಾಗಿ ಬಂದಿದ್ದೀರಪ್ಪ. ಗಿರಿಜಮ್ಮನವರೇ, ದೇವರು ಒಂದು ರೂಪದಲ್ಲಿ ಕೊಡೋಕ್ಕಾಗದೇ ಇರೋದನ್ನು ಇನ್ನೊಂದು ರೂಪದಲ್ಲಿ ಕೊಡ್ತಾನಂತೆ. ಇವರು ನಿಮ್ಮ ಮಕ್ಕಳೇ ಅಲ್ವೇ? ಇದು ನಿಮ್ಮ ದೊಡ್ಡ ಗುಣ ಸೀತಾವ್ರೆ. ನಿಮ್ಮಂಥ ಬೀಗರು ಸಿಕ್ಕಿದ್ದು ನಮ್ಮ ಅದೃಷ್ಟ. ಅದೃಷ್ಟದಲ್ಲಿ ನಮ್ಮ ಪಾಲು ಇದೆ ಗಿರಿಜಮ್ಮ. ಯಾಕೆ ನಿಮ್ಮ ಮನೆ ಮಗಳನ್ನು ನಮ್ಮನೆ ಕಳಿಸಿಲ್ವೇ? ಕಾರ್ತಿಕ್, ಬೇಗ ಹೋಗಿ ಕೈಕಾಲು ತೊಳ್ಕೊಂಡು ಬಾ. ಗಣೇಶನ ಪೂಜೆ ಶುರು ಮಾಡಬೇಕು. ಸರಿಮ್ಮ.